ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2500 ಕಂಪ್ಯೂಟರ್ ಸೈನ್ಸ್ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ತಾರಂತಂದು ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಅಪ್ಲೈ ಮಾಡೋದು ಹೇಗೆ, ಯಾರು ಎಲಿಜಿಬಿಲಿಟಿ ಇರ್ತೀರಾ, ಹೇಗೆ ಅಪ್ಲೈ ಮಾಡೋದು ಅಂತಂದು, ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಈಗ ಏನಪ್ಪಾ ಅಂದ್ರೆ 2500 ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ ಅಂತಂದು ಕರ್ನಾಟಕದವರು ಸರ್ಕಾರ ಕಡೆಯಿಂದ ಈಗ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಅದನ್ನ ನೋಟಿಫಿಕೇಶನ್ ಅಫಿಷಿಯಲ್ ರಿಲೀಸ್ ಮಾಡಿದ್ದಾರೆ. ನಾವೀಗ ಅದಕ್ಕೆ ಅಪ್ಲೈ ಮಾಡಕಪ್ಪ ಅಂದ್ರೆ ನಮ್ಮ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿರುತ್ತೆ ಅಂತಂದು ಈ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಇಲ್ಲಿ ಬೆಂಗಳೂರು ಸರ್ಕಾರಿ ಶಾಲೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಬೋಧನೆಗಾಗಿ ಪ್ರತ್ಯೇಕ ಶಿಕ್ಷಣ ವೃಂದದ ರಚನೆಯನ್ನು ಘೋಷಿಸಿದ ಸರ್ಕಾರದ ಇದೀಗ ಕರಡು ಅಧಿಸೂಚನೆಯಲ್ಲಿ ಹೊರಡಿಸಿದೆ. ಶಿಕ್ಷಣ ಇಲಾಖೆಯಲ್ಲಿ ಭರ್ತಿಯಾಗದ ಹಾಗೂ ಬೋಧಕರಿಲ್ಲದ 2500 ಹುದ್ದೆಗಳನ್ನು ಗುರುತಿಸಿ ಅವುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಟೀಚರ್ ವೃಂದ ರೂಪಿಸಿದೆ. ಏನಪ್ಪಾ ಅಂದ್ರೆ ಅವ್ರು ಏನ್ ಕೊಟ್ಟಿದೆ, ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಸರ್ಕಾರಿ ಶಾಲೆಗಳ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಶಿಕ್ಷಕ ಹುದ್ದೆಗೆ ಖಾಲಿ ಏನಪ್ಪಾ 2500 ಹುದ್ದೆಗಳ ಖಾಲಿ ಇದ್ದಾವೆ ಶಿಕ್ಷಕರ ಹುದ್ದೆಗೆ. ಈಗ ಅದಕ್ಕೆ ನೇಮಕಾತಿ ಮಾಡಿಕೊಳ್ಳಲು ಏನಪ್ಪಾ ಅಂದ್ರೆ ಈಗ ಅಧಿಸೂಚನೆ ಹೊರಡಿಸಿದ್ದಾರೆ. ನೆಕ್ಸ್ಟ್, ಈ ಹುದ್ದೆಗಳ ವೃಂದದ ನೇಮಕಾತಿ ಸಂಬಂಧಿಸಿದಂತೆ ಪ್ರತ್ಯೇಕ ನಿಯಮಗಳನ್ನು ರೂಪಿಸಿ ಈ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವುದು. ಇದಕ್ಕಾಗಿ ಅಗತ್ಯ ವಿದ್ಯಾರ್ಥಿ ಮಾನದಂಡಗಳು ಸೃಷ್ಟಿಸಬೇಕು. ಇದಕ್ಕೆ ನೀವು ಸೆಲೆಕ್ಷನ್ ಆಗಬೇಕಪ್ಪ ಅಂದ್ರೆ ನೇರ ನೇಮಕಾತಿ ಮಾಡ್ಕೊಳ್ತಾರಂತೆ. ನೇಮಕಾತಿ ಮಾಡ್ಕೊಳ್ಳೋ ಮುಂಚೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದಕ್ಕೆ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಏನೇನು ಮಾನದಂಡಗಳನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಶಿಕ್ಷಕರ ಅರ್ಹತೆ ಏನಿರ್ಬೇಕಪ್ಪ ಅಂದ್ರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಡೆಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಮತ್ತೆ 6ರಿಂದ 8ನೇ ತರಗತಿ ಏನಪ್ಪಾ ಅಂದ್ರೆ ಅಲ್ಲಿ ಶಿಕ್ಷಕರ ವೃಂದಕ್ಕೆ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು, ಅದು ಕೂಡ ಎಕ್ಸಾಮ್ ಬರೀಬಹುದು. ಈಗ ಇನ್ನಷ್ಟೇ ಈಗ ವಿದ್ಯಾರ್ಥಿ ನೋಡ್ತಾ ಹೋಗೋಣ. ಇದಕ್ಕೆ ಅಪ್ಲಿಕೇಶನ್ ಆಗ್ಬೇಕಪ್ಪ ಅಂದ್ರೆ ನಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕಂತಂದು ಇಲ್ಲಿ ನಾವೀಗ ನೋಡ್ತಾ ಹೋಗೋಣ. ವಿದ್ಯಾರ್ಥಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ನೀವು ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ BSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕು, BSc BIT BE CSC ಆಗಿರ್ಬೇಕು, BTech CSC ಪದವಿ ಹೊಂದಿರಬೇಕು. ಏನಪ್ಪಾ ಅಂದ್ರೆ ನೀವು BSc ಇನ್ ಕಂಪ್ಯೂಟರ್ ಒಳಗೆ ಡಿಗ್ರಿ ಆಗಿರ್ಬೇಕು, ಇಲ್ಲ BSc ಆಗಿರ್ಬೇಕು, ಇಲ್ಲ BIT ಆಗಿರ್ಬೇಕು, ಇಲ್ಲ BESC ಆಗಿರ್ಬೇಕು, ಇಲ್ಲ ಅದು ಕೂಡ ಆಗಿಲ್ಲಪ್ಪ ಅಂದ್ರೆ BTech ಇಲ್ಲ ನಾರ್ಮಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಇದರ ಜೊತೆಗೆ ನೀವು SSLC ಮತ್ತು PUC ಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಕನ್ನಡವನ್ನು ಅಧ್ಯಯನ ಮಾಡಿರ್ತಕ್ಕದ್ದು ಎಂದು ವಿದ್ಯಾರ್ಥಿ ನಿಗದಿ ಮಾಡಲಾಗಿದೆ. ನೀವು ಇದನ್ನೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು SSLC ಇಲ್ಲ PUC ಒಳಗೆ ಕನ್ನಡ ಸಬ್ಜೆಕ್ಟ್ ನ ನೀವು ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಕಂಪಲ್ಸರಿ ಓದಿರಬೇಕು. ಓದಿದ್ರೆ ಮಾತ್ರ ಈ ಜಾಬ್ ನೀವು ಎಲಿಜಿಬಲ್ ಇರ್ತೀರಾ. ಇಲ್ಲಪ್ಪ ನೀವು ಎಲಿಜಿಬಲ್ ಇರೋದಿಲ್ಲ. ನೀವು ಸಪರೇಟ್ ಆಗಿ ಮುಂದೆ KA ಎಕ್ಸಾಮ್ ನಡೆಸುವಂತ ಕನ್ನಡ ಎಕ್ಸಾಮ್ ನ ಕಂಪಲ್ಸರಿ ಬರೀಲೇಬೇಕಾಗಿರುತ್ತೆ. ಹಾಗೆ ನೆಕ್ಸ್ಟ್ ಏನಪ್ಪಾ ವಿನಾಯಿತಿ ವಿನಾಯಿತಿ ಏನಿದೆಯಪ್ಪ ಅಂದ್ರೆ ಶಾಲೆ ಶಿಕ್ಷಣ ಇಲಾಖೆ ಇದೇ ಮೊದಲ ಬಾರಿ ಕಂಪ್ಯೂಟರ್ ಸೈನ್ಸ್ ಶಿಕ್ಷಣ ನೇಮಕಾತಿಯನ್ನು ಮಾಡಿಕೊಳ್ತಿದೆ. ಹಲವು ವಿನಾಯಿತಿಗಳು ನೀಡಲಾಗಿದೆ. BEd ಮತ್ತು TET ಅರ್ಹತೆ ಪಡೆಯಲು 5 ವರ್ಷಗಳ ಸಮಯವನ್ನು ನೀಡಿದೆ. ಹೀಗಾಗಿ ಈ ಅಭ್ಯರ್ಥಿಗಳು ನೇಮಕಾತಿ TET ಮತ್ತು BEd ಕಡ್ಡಾಯವಲ್ಲೆಂದು ತಿಳಿಸಿದೆ. ಕೆಲವೊಬ್ರು ಏನಪ್ಪಾ ಅಂದ್ರೆ ಈ ಜಾಬ್ ಅಪ್ಲೈ ಮಾಡಕ್ಕೂ ನಾವು BEd ಮಾಡಿದ್ವಿ ಆರಾಮಾಗಿ ಅಪ್ಲೈ ಮಾಡುವಂತ ಇರ್ತಾರೆ. ಬಟ್ ಇದಕ್ಕೆ ಈ BEd ಮತ್ತೆ TET ಕಂಪಲ್ಸರಿ ಇಲ್ಲ ಅಂತ ತಿಳಿಸಿದೆ. ನೀವು BEd ಮಾಡಿದ್ರೆ ಅಪ್ಲೈ ಮಾಡಕ್ಕೂ, TET ಎಕ್ಸಾಮ್ ಪಾಸ್ ಆಗಿದ್ರೆ ಅಪ್ಲೈ ಮಾಡಕ್ಕೆ ಅಂತಂದು ಇಲ್ಲಿ ಕಡ್ಡಾಯವಲ್ಲ. ಜಸ್ಟ್ ನೀವು BSc ಮಾಡಿದ್ರೆ BTech ಮಾಡಿದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ಜಾಬ್ ನೀವು ಅಪ್ಲೈ ಮಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇನು ರಿಲೇಟೆಡ್ ನೋಟಿಫಿಕೇಶನ್ ರಿಲೀಸ್ ಆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋದಕ್ಕಾಗಿ ಧನ್ಯವಾದಗಳು.